ಅಕ್ಕ ಕಾಫಿ ತಂದೆ ತಂದೆ ಉತ್ಮ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ನಾನಿನ್ ತಮ್ಮ ನಿನ್ನ ಅಣ್ಣ ಅಲ್ಲ. ಅಣ್ಣ ಆಲಿ ತಮ್ಮ ಆಲಿ ನನ್ಗಿರೋನು ನೀನೊಬ್ನೇ ತಮ್ಮ ತಾನೆ, ಅದಕ್ಕೆ ಈ ಆಡಿ ಹೊಳ್ದಿ ಉತ್ಮ. ನನ್ ಎಷ್ಟು ಹಚ್ಕೊಂಡಿದ್ದೆ ಕಣಕ ನೀನು. ಉತ್ಮ ನೀನು ಅಂದ್ರೆ ನಂಗೆ ಸಾನೇ ಇಷ್ಟ. ನೀನು ಜೈಲ್ಗೆ ಹೋದ್ಮೇಲೆ ಡ್ಯಾಡು ಮುಖನೇ ನೋಡಕ್ಕಾಯ್ತಿರ್ಲಿಲ್ಲ ಅನ್ನು ನನಗಂತೂ ಸಾನೇ ಅಳು ಗೊತ್ತಾಯ್ತು. ಈಗ ಜೈಲಿಂದ ಬಂದಿದ್ಯಲ್ಲ, ಈ ವಿಷಯ ಏನಾದ್ರು ಡ್ಯಾಡು ಗೊತ್ತಾದ್ರೆ ಖುಷಿ ಪಡ್ತಾರೆ. ಇರು ಈಗ್ಲೇ ಫೋನ್ ಮಾಡಿ ಹೇಳ್ತೀನಿ. ಬೇಡ ಅಕ್ಕ, ಅವ್ರು ಇಲ್ಲಿ ಬಂದ್ರೆ ನಾನು ಇಲ್ಲಿ ಇರೋದಕ್ಕೆ ಬಿಡುದಿಲ್ಲ. ನಾನು ಊರು ಕರ್ಕೊಂಡು ಹೊಡೋಯ್ತಾರೆ. ನಂಗೆ ನಿನ್ ಜೊತೆ ಇರಕ್ ಆಸೆ. ಹಂಗಾರೆ ಡ್ಯಾಡು ಫೋನ್ ಮಾಡಲ್ಲ ಬಿಡು, ನನಗೂ ಅಷ್ಟೇಯ. ನೀನು ನನ್ನ ಜೊತೆ ಇರ್ಬೇಕು ಅಂತಾನೆ ಆಸೆ. ಈ ನನ್ನ ತಮ್ಮ ಉತ್ಮನ್ಗೆ ಒಂದು ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡಿಸ್ತೀನಿ. ಹೋಗಕ್ಕ, ನನ್ ಈಗ್ಲೇ ಮದ್ವೆ ಬೇಡ, ನಂಗೆ ನಾಚಿಕೆ ಆಯ್ತದೆ. ನೀ ಬೇಡ ಅಂದ್ರೆ ಬಿಟ್ಬಿಟ್ಟನ ಮದುವೆ ಮಾಚೆ ಮಾಡಿಸ್ತೀನಿ. ಹಾಗಾದ್ರೆ ನಂಗೆ ದೀಪಿಕ್ ಅಂದ್ರೆ ಬಹಳ ಇಷ್ಟ. ಅವಳು ಕೊಟ್ಟು ಮದ್ವೆ ಮಾಡಿಸ್ತೀಯಾ? ಯಾರು ಆ ನಾಗಿಣಿ ದೀಪಿಕನ? ಅವಳೆಲ್ಲ, ಅವಳು ಮದ್ವೆ ಆದ್ರೆ ದಿನ ಕಟ್ಟಿಸ್ಕೋಬೇಕಾಯ್ತದೆ. ಇನ್ಯಾರ? ದೀಪಿಕಾ ಪಾಪ್ಕಾನ? ಅಕ್ಕೋ, ಅವಳು ದೀಪಿಕಾ ಪಾಪ್ಕಾರ್ನ್ ಅಲ್ಲ, ದೀಪಿಕಾ ಪಡುಕೋಣೆ. ಹಿಡ್ದೆ ಚಾಡ. ಅವಳು ಅಂದ್ರೆ ನಿಂಗೆ ಸಾನೇ ಇಷ್ಟನಾ? ಹಂಗಾರೆ ನಮ್ಮ ಬಾಬಣ್ಣಂತವ ಯೋಳಿ ದೀಪಿಕಾ ಪಡ್ಕೊಂಡಂತವ ನಿನ್ ಮದ್ವೆ ವಿಷಯ ಮಾತಾಡಕ್ಕೆ ಹೇಳ್ತೀನಿ. ಅಕ್ಕೋ, ನೀನ್ ಎಷ್ಟು ಒಳ್ಳೆವಳು. ನಿನ್ ಒಳ್ಳೆ ತನಕ ನಾನು ಏನಾದ್ರು ಒಂದು ಕೊಡ್ತೀನಿ. ಕಣ್ಣು ಮುಚ್ಕೋ. ಕಣ್ಣು ಬಿಡು. ಚಿನ್ನದ ಬಳೆ ಬೋ ಪಸಂದಾಗವೆ. ಇದು ಸಾನೆ ಬ್ರೂಸ್ಲಿ ಅಲ್ವಾ? ಅಕ್ಕೋ, ಅದು ಬ್ರೂಸ್ಲಿ ಅಲ್ಲ, ಕಾಸ್ಟ್ಲಿ. ಹಿಡ್ದೆ ಚಾಡ. ಆದ್ರೂ ಈ ಭಕ್ತರಿಗೆ ದುಡ್ಡು ಎಲ್ಲಿಂದ ಬತ್ತು? ಅಕ್ಕೋ, ಜೈಲಲ್ಲಿ ಸಾನೆ ಕಷ್ಟಪಟ್ಟಿದ್ದೀನಿ. ಮುದ್ದೆ ಕಟ್ಟಿದ್ದೀನಿ, ಬಟ್ಟೆ ಒಗ್ದಿದ್ದೀನಿ, ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ದೀನಿ. ಅದರಿಂದ ಬಂದ ದುಡ್ಡೆಲ್ಲ ನಿನಗೋಸ್ಕರ ಕೂಡಿಟ್ಟಿದ್ದೆ. ಆಚೆ ಬಂದ ತಕ್ಷಣ ಬಳೆ ತಗೊಂಡೆ. ಉತ್ಮ, ನೀನ್ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿನ್ ಬಗ್ಗೆ ನಂಗೆ ಸಾನೆ ಖುಷಿ ಆಯ್ತದೆ. ಮಧುರವ್ರೆ, ನನ್ನ ತಮ್ಮ ಉತ್ಮ ನನಗೆ ಚಿನ್ನದ ಬಳೆ ಗಿಫ್ಟ್ ಕೊಟ್ಟವನೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?